ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ಬಳ್ಳಾರಿಯ ಬ್ಯಾನರ್ ಗಲಾಟೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗಲಾಟೆ ಮಾಡಿದ ಎರಡು ಗುಂಪಿನವರಿಗೂ ಬಿಗ್ ಶಾಕ್ ಎದುರಾಗಿದೆ. ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಕಡೆಯವರು ಪೊಲೀಸರ ವಶದಲ್ಲಿದ್ದಾರೆ. 40ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಬಳ್ಳಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗನ್ ಯಾರ್ದು, ಅಲ್ಲಿಗೆ ಯಾಕೆ ತರಲಾಗಿತ್ತು ಅಂತ ಹೇಳಿ ಈಗ ಪೊಲೀಸರು ವಿಚಾರಿಸ್ತಾ ಇದ್ದಾರೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ ಕೇಸ್ಗೆ ಈಗ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗಲಾಟೆ ಮಾಡಿದ ಎರಡು ಗುಂಪಿನವರಿಗೂ ಈಗ ಬಿಗ್ ಶಾಕ್ ಎದುರಾಗಿರುವುದು. ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಕಡೆಯವರು ಪೊಲೀಸರ ವಶದಲ್ಲಿದ್ದಾರೆ. 40ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಬಳ್ಳಾರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗನ್ ಯಾರ್ದು, ಅಲ್ಲಿಗೆ ಯಾಕೆ ತರಲಾಗಿತ್ತು ಅಂತ ಹೇಳಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಖಾಸಗಿ ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾಜಶೇಖರ್ ದೇಹದಲ್ಲಿದ್ದಂತಹ ಗುಂಡು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಇತ ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್ಗೆ ಕೈಕಮಲ ಜಟಾಪಟಿ ಜೋರಾಗಿದೆ. ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್ಗೆ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದಲ್ಲಿ ದುಡ್ಡು ಕೊಟ್ರೆ ವರ್ಗಾವಣೆ, ಇಲ್ದಿದ್ರೆ ಇಲ್ವೇ ಇಲ್ಲ. ಕಾಂಗ್ರೆಸ್ ಗನ್ ಮ್ಯಾನ್ ಇಂದಲೇ ಫೈರಿಂಗ್ ಆಗಿರೋದು. ಬರೀ ಗನ್ ವಶಕ್ಕೆ ಪಡೆದು ಗನ್ ಮ್ಯಾನ್ ಗಳನ್ನ ವಾಪಸ್ ಕಳುಹಿಸಲಾಗಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇದು ನಮ್ಮ ವಿರುದ್ಧ ದ್ವೇಷದ ರಾಜಕಾರಣ ಅಂತ ಹೇಳಿ ಇತ್ತ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಬಳ್ಳಾರಿಯ ಬ್ಯಾನರ್ ಗಲಭೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಇವತ್ತೆಲ್ಲವೂ ಸರಿ ಇದ್ದಿದ್ರೆ ಅದ್ಧೂರಿಯಾಗಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆ ಅನಾವರಣ ಆಗಬೇಕಾಗಿತ್ತು. ಆ ಅದ್ಧೂರಿ ಕಾರ್ಯಕ್ರಮಕ್ಕೋಸ್ಕರನೇ ಇವತ್ತು ಎಲ್ಲಾ ಕಡೆ ನೆನ್ನೆಯಿಂದ ಬ್ಯಾನರ್ ಕಟ್ಟಲಾಗ್ತಾ ಇತ್ತು. ಆದ್ರೆ ಆ ಬ್ಯಾನರ್ ವಿಚಾರನೆ ಈಗ ದೊಡ್ಡ ಗಲಾಟೆ ನಡೆದು ಹೋಗಿದೆ. ಬಳ್ಳಾರಿ ತುಂಬೆಲ್ಲ ಬ್ಯಾನರ್ ರಾರಾಜಿಸ್ತಾ ಇತ್ತು. ಆದ್ರೆ ಆ ಬ್ಯಾನರ್ ವಿಚಾರ ಈಗ ಸಾವಿನಲ್ಲಿ ಅಂತ್ಯ ಕಂಡಿರುವಂತದ್ದು. ಇನ್ನು ಈ ಗಲಾಟೆ ಏನ್ ಮಾಡಿದ್ರಲ್ಲ, ಎರಡೂ ಗುಂಪಿಗೂ ಕೂಡ ಬಿಗ್ ಶಾಕ್ ಎದುರಾಗಿರುವಂತದ್ದು. ಭರತ್ ರೆಡ್ಡಿ ಹಾಗೆ ಜನಾರ್ದನ್ ರೆಡ್ಡಿ ಕಡೆಯವರು ಈಗಾಗಲೇ ಪೊಲೀಸರ ವಶದಲ್ಲಿದ್ದಾರೆ. ಕೈಕಮಲ ಜಟಾಪಟಿ ಕೂಡ ಜೋರಾಗಿ ನಡೆದಿರುವಂತದ್ದು. ಆರ್ ಅಶೋಕ್ನವರು ವಾಗ್ದಾಳಿ ನಡೆಸಿರುವಂತದ್ದು. ಇತ್ತ ಶ್ರೀರಾಮುಲು ಇದು ನಮ್ಮ ವಿರುದ್ಧ ನಡೆದಂತಹ ದ್ವೇಷದ ರಾಜಕಾರಣ ಅಂತ ಹೇಳಿ ಕಿಡಿಕಾರಿದ್ದಾರೆ. ಈಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಜಶೇಖರ್, ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಶೇಖರ್, ಗಲಾಟೆ ಎಲ್ಲಿಗೆ ಬಂದ್ ನಿಲ್ತು, ಗನ್ ಯಾರ್ದು, ಯಾಕೆ ತಂದಿದ್ನಂತೆ, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪೊಲೀಸರು ಏನ್ ಹೇಳ್ತಾರೆ ಈಗ? ಪ್ರಮುಖವಾಗಿ ಬಳ್ಳಾರಿಯ ಈ ಒಂದು ಬ್ಯಾನರ್ ಗಲಾಟೆ ಏನಿದೆ ಕ್ಷಣಕ್ಕೊಂದು ತೀರ್ವನ್ನ ಪಡಿತಾ ಇದೆ. ಈಗಾಗಲೇ ತನಿಖೆಯು ಕೂಡ ಚುರುಕುಗೊಂಡಿದೆ. ಈಗಾಗಲೇ ಜಿಲ್ಲಾ ಪೊಲೀಸ್ ಇಲಾಖೆ ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡಗಳ ಒಂದು ರಚನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ರಾಜಶೇಖರ್ ಎದೆಗೆ ಹೊಕ್ಕಿದಂತಹ ಗುಂಡು ಯಾರದ್ದು ಅನ್ನುವಂಥದ್ದು ಮತ್ತು ಗನ್ ಯಾರದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ನಡೆಸಿದ್ದಾರೆ. ಆ ಸ್ಥಳದಲ್ಲಿ ಸಿಕ್ಕಂತಹ ಗುಂಡುಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ಮಡಿವಾಳದ ಎಫ್ಎಸ್ಎಲ್ ಕೇಂದ್ರಕ್ಕೂ ಕೂಡ ಗುಂಡುಗಳನ್ನ ರವಾನೆ ಮಾಡಲಾಗಿದೆ. ಇದು ಒಂದ್ ಕಡೆ ಆದ್ರೆ, ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರಿಗೆ ಈಗಾಗಲೇ ಶಾಕ್ ಅನ್ನು ಕೂಡ ಪೊಲೀಸರು ಕೊಟ್ಟಿರ್ತಕ್ಕಂಥದ್ದು. ಏನು ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರು ಕಡೆಯವರ ಬೆಂಬಲಿಗರು, ಸುಮಾರು 40ಕ್ಕೂ ಹೆಚ್ಚು ಮಂದಿ ಬೆಂಬಲಿಗರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಆರಂಭಿಸಿದ್ದಾರೆ. ಪೊಲೀಸರು ಈಗಾಗಲೇ ಡ್ರಿಲ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ, ಈಗಾಗಲೇ ಬಳ್ಳಾರಿ ಎಸ್ಪಿ ಪ್ರವೀಣ್ ಅವರನ್ನು ಕೂಡ ಈಗಾಗಲೇ ಸರ್ಕಾರ ಸಸ್ಪೆಂಡ್ ಮಾಡಿರುವಂತದ್ದು ಬಿಜೆಪಿ ಕಾಂಗ್ರೆಸ್ ನಾಯಕರ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಸಂಬಂಧವಾಗಿ ಏನು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಈಗಾಗಲೇ ಕಾಂಗ್ರೆಸ್ನ ಗನ್ಮ್ಯಾನ್ ಒಬ್ಬರಿಂದನೇ ಈ ಒಂದು ಶೂಟ್ಔಟ್ ಆಗಿದೆ, ಹತ್ಯೆ ಆಗಿದೆ. ಕೇವಲ ಗನ್ಗಳನ್ನ ವಶಕ್ಕೆ ಪಡೆದ್ರೆ ಅಷ್ಟೇ ಸಾಲದು, ಈ ಒಂದು ಗನ್ಮ್ಯಾನ್ ಗಳನ್ನ ಅಥವಾ ಕೊಲೆಗಡುಕರನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆರ್ ಅಶೋಕ್ ಅವರು ಈ ಒಂದು ಕಾಂಗ್ರೆಸ್ ನಾಯಕರ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಬಿ ಶ್ರೀರಾಮುಲು ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಏನು ಗಣಿಧಣಿಗಳ ವಿರುದ್ಧ, ಏನು ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ, ಏನು ಶ್ರೀರಾಮುಲು ವಿರುದ್ಧ ಇದೊಂದು ವ್ಯವಸ್ಥಿತವಾದಂತಹ ಸಂಚು, ಇದೊಂದು ಪ್ರೀ ಪ್ಲಾನ್ಡ್ ಆದಂತಹ ಗಲಾಟೆ ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ನಾರಾ ಭರತ್ ರೆಡ್ಡಿ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಮೇಡಮ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.